ಸ್ಟಾರ್ಟ್ ಮಾಡಿದ್ವಿ ಕಳ್ಳಿ ಗುಳ್ಳಪ್ಪ ಸೆರೆಮನೆಗೆ ಹೋಗುವಾಗ ರಾಮಣ್ಣ ಎಲ್ಲಿದ್ದ, ರಾಮಣ್ಣ ಆ ದೇವಸ್ಥಾನ ಹೆಂಗೆ ಬಂದ, ಇಂಥತ್ತಾಗೆ ಮೊದಲವ್ರಿಗೆ ನೆಂಟಸ್ಥಾನ ಇತ್ತು. ನೆಂಟಸ್ಥಾನ ಇತ್ತು. ರಾಮಣ್ಣ ಅಲ್ಲಿ ಗೋವರ್ಧನಗಿರಿಯಾಗ ಗೋವಿನಟ್ಟ ಹುಟ್ಟಿದ್ರಂತೆ. ಅವ್ರು 9 ಜನ ಶಿವಶರಣರಂತೆ. ಆ 9 ಜನ ಶಿವಶರಣರು ಕಳ್ಳಿಗೊಳ್ಳಪ್ಪ ನೆಂಟರು. ಅವ್ರು ಇವ್ರಿಗೆ ಕೊಟ್ಟು ತಂದಿದ್ರು. ಕೊಟ್ಟು ತಂದು ನೆಂಟಸ್ಥಾನ ಇತ್ತ. ಅಲ್ಲಿದ್ದ ಅವ್ರಿಗೆ ಯಾವ್ಯಾವ ಕಾಲಕ್ಕೆ ಏನೇನು ಬಂತ ಆ ಸಿದ್ದನಕುಂಟೆ ಸಿದ್ದಪ್ಪ, ಸ್ವಾರಕುಂಟೆ ಕರಿಯಮ್ಮ, ಸಿದ್ದನಕುಂಟೆಗೆ ರಾಮದೇವರು ಸಿದ್ದಪ್ಪ ಅವರು ಮನೆದೇವರು ರಾಮಣ್ಣಗೆ. ರಾಮಣ್ಣನ ಮನೆದೇವರಾದರೆ ಈ ಮುತ್ತುರತ್ನಕ್ಕೆ ಹೋದ್ರಲ್ಲ ಕಳ್ಳಿಗುಳ್ಳಪ್ಪ, ಗುಳ್ಳಪ್ಪ ಹೋಗಿ ಮುತ್ತುರತ್ನ ತರಬೇಕಾದ್ರೆ ಏನೋ ವ್ಯತ್ಯಾಸಾಗಿ ದಂಡಿನಾಗ ಯಾರೋ ಒಂದು ಮುತ್ತು ಕದ್ಬಿಟ್ಟವ್ರೆ. ಗುಳ್ಳಪ್ಪ ಸತ್ಯವಂತ ಆಗಿದ್ದಕ್ಕೆ ಅಂಥದ್ದು ದಂಡಿನಾಗೆ ಒಂದಿಟ್ಟು ಏನಾಯಿತು ಅಂದರೆ ಆ ಸತ್ಯಕ್ಕೆ ಅಪಚಾರ ಆಗಿಬಿಡ್ತು. ಅದಕ್ಕೇನು ಮಾಡಿಬಿಟ್ರು, ಅವನು ಮುತ್ತುರತ್ನೆಲ್ಲ ತೂಕ ಮಾಡಿಬಿಟ್ರು. ಸಾಕಿದ್ರು ಸಾಲದೇ ಬರುತ್ತೆ, ಸಾಲ್ಸಕ್ಕೆ ಹಿಡಿತು ಸಾಲ ಬರೋದು. ಏನೋ ನೀವು ಎಲ್ಲಿ ಕೇಳಿದ್ರೆ ಏನೋ ಮಾಡಿದ್ರ, ಸರಿಯಾಗಿ ಕಳ್ತನ ಮಾಡಿಬಿಟ್ರಿ ಒಂದು ಮುಳ್ಳಪ್ಪನ್ನ ಅವ್ರು ಜಬ್ಬಿಸ್ಬಿಟ್ರು. ವಿಜಯನಗರದ್ದಾರೆ ಆ ಜನ ತಮ್ಮ ಅಂದರೆ ಅವ್ನ ಮನೆ ಕುರಿ ದನ ಎತ್ತು ಎಮ್ಮೆ ಎಲ್ಲ ಹಾಕಿದ್ರು ಆ ಮುತ್ತುರತ್ನಕ್ಕೆ ಸಾಟಿ ಬರೋಂಗಿಲ್ಲ. ಅದನ್ನ ತಕ್ಕಡಿ ಮ್ಯಾಕೆ ಹೋಗುತ್ತೆ. ತಂದಾಕ ಶಕ್ತಿ ಇಲ್ದಂಗೆ ಆಗಿಬಿಡ್ತು ಮುಳ್ಳಪ್ಪ. ಇಂಥ ಕಳ್ರೆ ಎಲ್ಲೂ ಇಲ್ಲ ಕಣ ಅಂದ್ಬಿಟ್ರು, ದಗ್ಬಿಟ್ರು ಸೆರೆಮನೆಗೆ. ಅವ್ರು ಕಳ್ತನ ಮಾಡಿದಾರೆಲ್ಲ ಅವ್ರು ಸತ್ಯವಂತರು. ಯಾವುದೋ ಒಂದು ಎತ್ತ ಮುಟ್ಟದ್ದು ಈನ ಮಾಡಿ ಹಾಕ್ಬಿಡ್ತು. ಅವತ್ತೋಗಿ ಸೆರೆಮನೆಯಾಗ ಸೇರ್ಕೊಂಬಿಟ್ಟ ಗುಳ್ಳಪ್ಪ. ಅವನು ಮನೆ ಮುಂದೆ ಎತ್ತು ಈ ಎಮ್ಮೆ ಇದ್ದವಲ್ಲನ, ಕರಿಯೋ ಬೆಳ್ಳಿ ಕಟ್ಟಾಗಿ ಎತ್ತು ಎಮ್ಮೆ ಇದ್ದವಲ್ಲನ, ಬೋರ್ ಬಿಟ್ಬಿಟ್ಟು ಅಂತ ಅವಕ್ಕೆ ಹೆಂಗೆ ಗೊತ್ತಾಯ್ತು ಖರ ಮರಿ ಕುರಿ ದನ. ಅದು ಇಡೀ ಪ್ರಪಂಚಕ್ಕೆ ಕೇಳ್ತೀನಿ ಕಣಮ್ಮ. ರಾಮನಹಳ್ಳಿ ಕೇಳ್ತೀನಿ, ದುರ್ಗಕ್ಕೆ ಕೇಳ್ತೀನಿ, ರತ್ನಗಿರಿಗೆ ಕೇಳ್ತೀನಿ, ರಾಮನಹಳ್ಳಿ ಕಟ್ಟಿಗೆ ಕೇಳ್ತೀನಿ. ಆ ಖರ ಮರಿ ಹರಿಸಿದ್ದು ಮೊದಲೇ ಐತೆ ರಾಮನಹಳ್ಳಿ ಕಟ್ಟಿ. ಇಲ್ಲ ಅವ ಸಿದ್ದನಕುಂಟೆ ಅಲ್ಲಿ ಕೇಳ್ಬಿಟ್ಟೈತಿ. ಸುಮ್ಮನೆ ಪದ ಹೇಳೋರು ಏನು ಮಾಡ್ತಾರೆ, ಇನ್ನು ಕಟ್ಟೆ ಆಗೇ ಇಲ್ಲ ಆವಾಗಲಿಂದ ರಾಮನಹಳ್ಳಿಗೆ ಸೇರಿಸ್ತಾರೆ ಪದ ಹೇಳೋರು. ಹಂಗಾಗಿ ಗೊತ್ತಾಯ್ತಲ್ಲ, ಇದಕ್ಕೇನು ಮಾಡೋಣ, ನಾನು ರಾಜ ಅಲ್ರಿ, ರಾಮಣ್ಣ ರಾಜ. ಅವತ್ತಿನ ದಿನ ಮುಳ್ಳಪ್ಪ ಸೆರೆಮನೆಯಾಗ ಬೀಳುವಾಗ ಮುಳ್ಳಪ್ಪನ ಮುಂದಾಗಿಂತಿರೋ ರಾಜ. ಇವರು ಮೈಸೂರು ಮಹಾರಾಜರಿಗಿಂತ ಮುಂಚೆ ದೊರೆಯಾಗಿದ್ದದ. ನಾವು ಎಲ್ಲೆಲ್ಲಿ ದೊರೆಯಾಗಿದ್ದ ಗೋವರ್ಧನಗಿರಿಯಾಗ ದೊರೆ ಅವನು ರಾಮಣ್ಣ. ಅಲ್ಲಿಂದ ಬಂದು ಎಲ್ಲೆಲ್ಲ ಬಾಳೆ ಅವ್ರು ಗೊಲ್ರ ಹಂಗೆ ತಾನೆ ಬಾಳಿ. ಅವತ್ತಿನ ದಿನ ಗೊತ್ತಾಯ್ತಾ, ನಮ್ಮ ಮಾವ ಸೆರೆಮನೆ ವೇದನೆ ಎಂಬುದು. ನಾನು ರಾಜ ಆಗಿ ಸಿಬ್ಬಂದಿ ಬೆಂಬಲ ಕಟ್ಕೊಂಡು ದಂಡುದಳ ತಗೊಂಡು ನಾನು ವಿಜಯನಗರದ ದೊರೆ ಮೇಲೆ ಪಂಚಾಯತಿ ನ್ಯಾಯ ಕೇಳಕ್ಕೆ ನಾನು ಹೋದರೆ ಇದು ತಪ್ಪಾಗೈತೆ, ಇದರಿಂದ ನಮ್ಮ ಕೈ ಗೆಲಿಯೋಕ್ಕಾಗಲ್ಲ. ರಾಜ್ಯ ಮಾಡೋದ್ರಾಗ ನ್ಯಾಯ ಪಂಚಾಯತಿಯಾಗ ಧನ್ಯರಾಗಲ್ಲ ನಾವು. ನಾನೊಂದು ದ್ಯಾಸ ಹಾಕ್ಕೊಂಡು ಹೋಗಿ ಬೆಣ್ಣಾಗಳು ಕೂದಲು ತೆಗ್ದಂಗೆ ನಾನು ಇದನ್ನ ನಾಟಕ ಮಾಡ್ಕೋಬೇಕು ಅಂದು ಹೋಗಿ ರಾಮಣ್ಣ ಹರೇರಾಯ ಮೇರೆರಾಯ, ಹರೇರಾಯನೇ ಅಣ್ಣ, ಮೇರೆರಾಯನೇ ತಮ್ಮ, ಇಬ್ಬರಳು ಹೋಗಿ ಸಜ್ಜಗರಿಸಿ ಕಚ್ಚಿ ಮಾಡಿ ವಿಜಯನಗರದವರೆಗೆ ಹೋಗಿ ಸೌರ ಮಾಡಿಬಿಟ್ರು. ದೊರೆ ಮನೆ ಕಾಣದ್ದ. ಅದಕ್ಕೆ ಮೊದಲು ಆ ಸೆರೆಮನೆಗಿರೋರಿಗೆ ಕಾಳಿಗುಳ್ಳಪ್ಪ ಹೆಣ್ಣು ಮಕ್ಕಳು ಬುತ್ತಿ ಓದೋರು. ಆ ಬುತ್ತಿ ಕೊಟ್ಟು ಬರಬೇಕಾದ್ರೆ ಇವ್ರಿಗೂ ತೋರಿಸ್ಕೊಂಡಿಲ್ಲ. ಯಾಸ ಹಾಕ್ಕೊಂಡು ಬಂದು ಹರೇರಾಯ ಮೇರೆರಾಯ ಯಾಸ ಹಾಕ್ಕೊಂಬಂದು ಅವು ಹೆಣ್ಮಕ್ಳು ಬರೋ ದಾರಿಗೆ ಆಟ ಆಡ್ತಾ ಕೂಕೊಂಡಾಗ ದಾರಿಗೆ ಹೆಣ್ಮಕ್ಳು ಆಡುವಾಗ ಶಿವದಾರಿ ಆ ದಾರಿ ಬಿಂಟ ಬರಬೇಕು. ಅವ್ರಿಗಾಗ್ರಿ ಅಂತ ಅವ್ರನ್ನ ಕೇಳೋಕ್ಕಾಗಲ್ಲ. ಸಡ ನಿಂತ್ಕೊಂಡ್ರು. ದಾರಿ ಬಿಡ್ರಣ ಆಮೇಲೆ ಇದ್ದ ಗೇನ್ಸಿ ಅವ್ರೇನು ಮಾಡಿದ್ರು, ಹೋಗ್ರ ಮಲಾಸಿನ ಅಂದರು. ಇಲ್ಲ ನಮ್ಗೆ ದಾರಿ ಬಿಡ್ರಿ ನೀವು ಅಂದರು. ಆವಾಗ ಮಾತುಕತೆ ಹೊಂದ್ಕೊಂಡು ಅವ್ರಿಗೂ ಮಾತುಕತೆ ಹೊಂದ್ಕಾಗಿ ನಿಮ್ಮ ಊರು ಯಾವುದು, ನಮ್ಮ ಊರೆಲ್ಲ ಉದ್ಮಾನೆಲ್ಲ ಬಾಳಿ. ಅವತ್ತಿನ ದಿನ ಗೊತ್ತಾಯ್ತಾ, ನಮ್ಮ ಮಾವ ಸೆರೆಮನೆ ವೇದನೆ ಎಂಬುದು. ನಾನು ರಾಜ ಆಗಿ ಸಿಬ್ಬಂದಿ ಬೆಂಬಲ ಕಟ್ಕೊಂಡು ದಂಡುದಳ ತಗೊಂಡು ನಾನು ವಿಜಯನಗರದ ದೊರೆ ಮೇಲೆ ಪಂಚಾಯತಿ ನ್ಯಾಯ ಕೇಳಕ್ಕೆ ನಾನು ಹೋದರೆ ಇದು ತಪ್ಪಾಗೈತೆ,
ಇದರಿಂದ ನಮ್ಮ ಕೈ ಗೆಲ್ಲಿಯೋಕ್ಕಾಗಲ್ಲ. ವ್ಯಾಜ್ಯ ಮಾಡೋದ್ರಾಗ ನ್ಯಾಯ ಪಂಚಾಯತಿಯಾಗ ಧನ್ಯರಾಗಲ್ಲ ನಾವು. ನಾನು ಒಂದು ದ್ಯಾಸ ಹಾಕ್ಕೊಂಡು ಹೋಗಿ ಬೆಣ್ಣಾಗಳು ಕೂದಲು ತೆಗ್ದಂಗೆ ನಾನು ಇದನ್ನ ನಾಟಕ ಮಾಡ್ಕೋಬೇಕು ಅಂದು ಹೋಗಿ ರಾಮಣ್ಣ ಹರೇರಾಯ ಮೆರೆರಾಯ, ಹರೇರಾಯನೇ ಅಣ್ಣ, ಮೆರೆರಾಯನೇ ತಮ್ಮ, ಇಬ್ಬರಳು ಹೋಗಿ ಸಜ್ಜಗರಿಸಿ ಕಚ್ಚಿ ಮಾಡಿ ವಿಜಯನಗರದವರೆಗೆ ಹೋಗಿ ಸೌರ ಮಾಡಿಬಿಟ್ರು. ದೊರೆ ದೊರೆ ಮನೆ ಕಾಣದ್ದ. ಅದಕ್ಕೆ ಮೊದಲು ಆ ಸೆರೆಮನೆಗಿರೋರಿಗೆ ಕಾಡಿಬಳ್ಳಪ್ಪ ಹೆಣ್ಣು ಮಕ್ಕಳು ಬುತ್ತಿ ಓದೋರು. ಆ ಬುತ್ತಿ ಕೊಟ್ಟು ಬರ್ಬೇಕಾದ್ರೆ ಇವ್ರಿಗೂ ತೋರಿಸ್ಕೊಂಡಲ್ಲ, ಯಾಸ ಹಾಕ್ಯಂಡು ಬಂದು ಹರೇರಾಯ ಮೆರೆರಾಯ ಯಾಸ ಹಾಕ್ಯಂಬಂದು ಅವು ಹೆಣ್ಮಕ್ಳು ಬರೋ ದಾರಿಗೆ ಆಟ ಆಡ್ತಾ ಕೂಕೊಂಡವು. ಆಟ ಆಡ್ತಾ ಕೂಕೊಂಡಾಗ ದಾರಿಗೆ ಹೆಣ್ಮಕ್ಳು ಆಡುವಾಗ ಶಿವ ದಾರಿ, ಆ ದಾರಿ ಬಿಂಟ ಬರ್ಬೇಕು. ಅವ್ರಿಗಾಗ್ರಿ ಅಂತ ಅವ್ರನ್ನ ಕೇಳೋಕ್ಕಾಗಲ್ಲ. ಸಡ ನಿಂತ್ಕೊಂಡ್ರು. ಆ ದಾರಿ ಬಿಡ್ರಣ ಅಂದ್ರು. ಆಮೇಲೆ ಇದ್ದಂಗೆ ಏನಿಸಿ ಅವ್ರೇನು ಮಾಡಿದ್ರು, ಹೋಗ್ರ ಮಲಾಸಿನ ಅಂದರು. ಇಲ್ಲ ನಮ್ಗೆ ದಾರಿ ಬಿಡ್ರಿ ನೀವು ಅಂದರು. ಆವಾಗ ಮಾತುಕತೆ ಹೊಂದ್ಕೊಂಡು ಅವ್ರಿಗೂ ಮಾತುಕತೆ ಹೊಂದ್ಕಾಗಿ ನಿಮ್ಮ ಊರು ಯಾವುದು, ನಮ್ಗೆ ಊರೆಲ್ಲ ಉದ್ಮಾನೆಲ್ಲ, ನಿಮ್ಮ ಹೆಸರೇನು ಗಾಳಿ ದೋಡಿ, ನೀವು ಯಾವ ಜಾತಿಯರು, ನಮಗೆ ಕುಲೆಲ್ಲ ಗೋತ್ರಲ್ಲಮ್ಮ ನಾವು ಗಾಳಿ ದೋಡಿ ಅಂತ ಹೇಳಿದರು. ಹಂಗೆ ಅಂತದಂಗೆ ನೀವು ಯಾಕೆ ಹಿಂಗೆ ಓಡಾಡ್ತಾರ ಅಂತ ಅವ್ರು ಕೇಳಿದ್ರು. ನಮ್ಮ ಅಪ್ಪಗಳಿಗೆ ಇಂಥ ತಗೆ ವಿಜಯನಗರದವರೆ ಸೆರೆಮನೆಯ ಕಾಕ್ಯವನೆ, ನಮ್ಮ ಅಪ್ಪರಿಗೆ ಊಟ ತಗೊಂಡೋಗ್ತೀವಿ ನೋಡಿ, ಕೈ ಎಲ್ಲ ಎತ್ತಕ್ಕೆ ಬರಲ್ಲ, ಇಳ್ಸಕ್ಕೆ ಬರಲ್ಲ, ಬುತ್ತಿ ಒತ್ತು ತಲೆಯೆಲ್ಲ ಅಟ್ಕಟ್ಟೈತೆ ಹಂಗೇನೆ. ಯಾವ ಸಚಿವಂತರು ನಮ್ಮ ಹಬ್ಬ ಸೆರೆ ಬಿಡಿಸ್ತಾರ, ಆ ಸಚಿವಂತ್ರನ್ನ ನಾವು ಎಷ್ಟು ಜನ 9 ಜನ ಓಸೋಳು ಅವ್ರನ್ನೇ ಮದುವೆ ಆಗ್ತೀವಿ. ನಾವು ಸತ್ಯವಂತ ಕಾಡಿಬಳ್ಳಪ್ಪನ ಮಕ್ಕಳು, ನಾವು ಮಾತಿಗೆ ತಪ್ಪರಲ್ಲ ಅಂದರು. ಹಂಗಂದಾಗ ರಾಮಣ್ಣ ನಾಳೆ ಕೆದ್ದಾಗ ನೀವು ಉತ್ತರ ಕಳಿಸ್ಬೇಕು ನಮಗೆ, ಯಾವುದಕ್ಕೂ ನಾವು ಬಿಡಿಸ್ತೀವಿ. ಇದೇ ಮಾತಾ ಅಂದರು. ಆಗಲೇ ಬರ್ಕೊಟ್ಬಿಟ್ರು ಹೆಣ್ಮಕ್ಳನ್ನ. ಆಗಲೇ ಬರ್ಕೊಟ್ಟಂಗೆ ನಿಶ್ಚಿತಾರ್ಥ ಆಗಿಬಿಡ್ತು ಮಾತು. ಇವ್ರು ಮಾತಿಗೆ ತಪ್ಪ ಹೆಣ್ಮಕ್ಳಲ್ಲ. ಬೆಳಿಗ್ಗೆ ಎದ್ದು ಬೀಳಪ್ಪ ಅರಮನೆ ಮುಂದೆ ಕೂತ್ಕೊಂಡು ಲೆಟ್ರ್ ಬರೆದ್ಬಿಟ್ರು ರಾಮಣ್ಣಿಗೆ. ರಾಮನಳ್ಳಿಗೆ ಅಂತ ಹೇಳ್ತಾರೆ. ರಾಮನಳ್ಳಿ ಇನ್ನೂ ಆಗೇ ಇಲ್ಲ ಅವಾಗ. ಬುಳ್ಳಪ್ಪ ಕೊಟ್ಟದ್ದು. ಆವಾಗ ಏನಾಯ್ತು, ಹೋದ ಮಂಚದ ಕೆಳಗೆ. ಆವಾಗ ನೀನು ಇನ್ನೊಂದು ಕಡೆ ಮಾಡ್ತೀಯನಯ್ಯ, ಇದನ್ನ ನಾನು ಮಾಡಿದ್ದೆ ಅಂತ ಹೇಳ್ತೀಯಲ್ಲ, ಮತ್ತೆ ಇದನ್ನು ಮಾಡಂಗೆ ಮಾಡ್ತೀನಿ. ಆ ಶಿವಾನಂದ ಹೆಸರು ಹೇಳ್ಬಿಟ್ಟ, ಸಜ್ಜಗರಿ ಯಾಕೆ ನಾಳಿಂದ ಹೇಳ್ದ, ಅದು ಅದ್ರಂಗೆ ಆಯ್ತು. ಸಜ್ಜೆ ಗರಿನ ಸಜ್ಜೆ ಕಡ್ಡಿನ ಕಡ್ಡಿ ದೆಬ್ಬೆ ದೆಬ್ಬೆ. ಆವಾಗ ಅದನ್ನು ಅದರಂತೆ ಸೌರ ಮಾಡಿದ. ಕೇಳಯ್ಯ ನೀನೇನು ಕೇಳ್ತೀಯ, ಮಾತಾಗಿತ್ತು ಅಲೇನೆ ಕಟ್ಟು ಕರಾರ ಮಾಡಿದ್ರು. ಆವಾಗ ನೀನೇನು ಕೇಳ್ತಿ ಕೇಳು. ಆವಾಗ ಕೈ ಜೋಡಿಸಿ, ನಿನ್ನ ಸೌಭಾಗ್ಯ ಏನು ಬೇಡ, ನನಗೆಲ್ಲ ಭಾಗ್ಯನೂ ಶಿವ ಕೊಟ್ಟದಾನೆ. ಇತ್ತು ಮುಂದಾಗೆ ಮುಚ್ಚಬಾಳಿಗೆ ರಾಮಣ್ಗೆ ಅದನ್ನ ಬೇಡದಾತು. ಇವತ್ತು ಯಾವ ಸೌಭಾಗ್ಯ ನಿನಗಿರ್ಲಿ ನನಗಿರ್ಲಿ ಬೇಕಾದಷ್ಟು ಐತೆ, ನನಗೆ ದೇವ್ರು ಕೊಟ್ಟದಾನೆ. ನಮ್ಮ ಅವಳು ಸೆರೆ ಬಿಡಿಸು. ಆವಾಗ ಕಾಡಿಬಳ್ಳಪ್ಪ ಸೆರೆ ಬಿಡಿಸ್ಕೊಂಡು ಬಂದ ರಾಮಣ್ಣ ಸೆರೆ ಬಿಡಿಸ್ಕೊಂಬಂದ್ಮೇಲೆ ಅವಳಿಗೆ ಕುದುರೆ ಕೊಡ್ಬೇಕು, ಛತ್ರಿ ಕೊಡ್ಬೇಕು, ಮಗಳನ್ನ ಕೊಡ್ಬೇಕು, ಅವನು ಅವಳಿಗೆ ಸೌಲಭ್ಯ ಕೊಡ್ಬೇಕಲ್ಲ. ಆಗೇನು ಮಾಡಿದ್ರು, ರಾಮನಳ್ಳಿ ಕಟ್ಟೆ ವಹಿಸ್ಕೊಟ್ಟ, ರಾಮಲಿಂಗಮ್ಮ ದೇವ್ರು ಕೊಟ್ಟ. ಮತ್ತು 9 ಜನ ಹೆಣ್ಮಕ್ಳು, 9 ಜನ ಇದ್ರು. ಹೊಸಳಿಗೆ ಒಬ್ಬೊಬ್ಬರನ್ನ ಕೊಟ್ಟು ಮದುವೆ. 9 ಜನ ಯಾರ್ಯಾರು ಹೇಳಮ್ಮ? ಅವರು ಅಂಬೆರಾಯ, ತುಂಬೆರಾಯ, ಕಂಬಿರಾಯ, ಕಾಳೆರಾಯ, ಕಡಿರಾಯ, ವಾಡೆರಾಯ, ವಡಿಕೆರಾಯ ಅಂತ ಇದಾರೆ ಕಣಮ್ಮ. ಅವ್ರು ನೆಡ್ಸೋಕ್ಕೆ ನಮ್ಗೆ ಬರಲ್ಲ. ಅಮ್ಮಯ್ಯ ನಮ್ಮ ಅಜ್ಜಿಯವ್ರು ಚೆನ್ನಾಗಿ ಕೇಳೋರು. ನಮ್ಗೆ ಅಷ್ಟು ಅವ್ರು ಬೇರೆ ಅವರು ಕಾಡಿಬಳ್ಳಪ್ಪ ಮಕ್ಕಳೇ, ಅವ್ರು ಬೇರೆ. ಇವರು ರಾಯ ಅಂಬರು, ಹರೇರಾಯ ಮೆರೆರಾಯ ಅಂಬರೇ ನಮ್ಮಪ್ಪ ಇದ್ರು. ಅವ್ರನ್ನ ಬಿಟ್ಟು ಇನ್ನೂ 9 ಜನ ಬೇರೆ ಇದ್ದಾರೆ. ಇಲ್ಲ, ಅವ್ರು ಬೇರೆ, ಇಬ್ಬರಾಳು ಅವರು. ಅವ್ರಿಬ್ರಾಳು ಬೇರೆ. ಸರಿ ಹೇಳ್ರಿ, ಅದನ್ನ ಹೇಳಿ. ಅದಲ್ಲ ಆತ ರಾಮನಳ್ಳಿ ಕಟ್ಟೆ ವಹಿಸ್ಕೊಟ್ಟ, ಶ್ರೀರಾಮ ಬಾಣ ಕೊಟ್ಟ, ಆಂಜನೇಯ ಸ್ವಾಮಿ ಸ್ಥಾಪನೆ ಮಾಡಿಸ್ತ, ಮತ್ತೆ ರಾಮಲಿಂಗ ಕೊಟ್ಟ, ಏನು ಕೊಟ್ಟು ಮದುವೆ ಮಾಡಿದ, ಕುದುರೆ ಕೊಟ್ಟ, ಛತ್ರಿ ಕೊಟ್ಟ, ವಜ್ರ ವೈಡೂರ್ಯ ಕೊಟ್ಟ, ಎಲ್ಲ ಭಾಗ್ಯವು ಕೊಟ್ಟು ಒಳಗಿನ ಸಂತೋಷವಾಗಿ ರಾಮಣ್ಣನ
ರಾಮನಹಳ್ಳಿ ಕಳಿಸಿ ಒಟ್ಟು ನಾನು ರಾಜ ಅಂತ ಅವನು ಹೇಳೇ ಇಲ್ಲ. ರಾಜ ಅಂತ ಗೊತ್ತೇ ಇತ್ತು ಅವ್ರಿಗೆ. ಯಾರಿಗೆ ಬುಳ್ಳಪ್ಪ ಬುಳ್ಳಪ್ಪ ಗೊತ್ತೇ ಇತ್ತು, ಅವ್ರಿಗಿನ್ನ ದೊಡ್ಡ ನಾವು. ಆಮೇಲಿಂದ ಅಂದ್ರೆ ಒಳಗೊಟ್ಟು ಇವ್ರ ಅಂತ ಸಾಹಸಿವಂತ ಸತ್ಯವಂತ ಇವ್ನು ರಾಜ. ಅದಕ್ಕೇನೆ ಹಳೆಯರಿಗೆ ಬಹುಮಾನ ಕೊಡ್ತಾರಲ್ಲಮ್ಮ ಇವಾಗ, ಹಂಗ್ ಕೊಟ್ರು. ಆದ್ರೆ ಒಟ್ಟು ಇವನು ರಾಜ, ಮೈಸೂರು ಮಹಾರಾಜ ಅಂಬೋದಿಲ್ಲ. ಗೊತ್ತು 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 ಇವನಾಗಿ ನನ್ ಗಾಳಿ ಧೂಳಿ ಅಂದ್ಕೊಳದ್ದ. ಸರಿ. ರಾಜನ ಕರ್ದಾಗ ಹೋದ್ರಿ ಕಾರ್ಯ ಗೇಲಿ ಅಲ್ಲ ಅಂತ. ಅವಾಗ ಹೆಣ್ಕೊಟ್ಟು ಮದುವೆ ಮಾಡಿದ್ರು. ರಾಮಣ್ಣನ ಕಳಿಸ್ಕೊಟ್ರು ಅವ್ರು 9 ಜನನು. ಒಂದು ಕಟ್ಟೆಗಿದ್ರಿ ನೀವು ಅಂತ ನಾವು 3 ಕಟ್ಟೆರ್ನು ಅಂತ ಕಟ್ಟೆ ಜೊತೆಗೆ ರಾಮನಹಳ್ಳಿ ಕಟ್ಟೆ ವಹಿಸಿ ಅದ್ರಾಗೆ ತನ್ನ ಮಗಳಿಗೆ ಅದನ್ನ ಪದ ಹೇಳ ಅದಾದ್ಮೇಲೆ ಹೇಳಿ. ಅವಾಗ ನಮ್ಮ ಕಂಡರ್ಗಳ ಹೆಣ್ಮಕ್ಳು ನಮ್ಮ ಅಮ್ಮಯ್ಯರು ಏನಂದ್ರು, ನಮ್ಮ ಅಪ್ಪಗಳು ಸರಿಯ ಬಿಡಿಸಿ ಮತ್ತೇನು ಪಡೆದಾನು, ಮತ್ತೊಂದೇ ಒಂದು ಮೇಲ ಮುಸ್ಕಿನ ಬಣ್ಣ ತಾನು ಪಡೆದ ತನ್ನ ಮಗಳಿಗೆ. ಹಣ್ಣುಗಳು ಸರಿಯ ಬಿಡಿಸಿ ಇನ್ನೇನು ಪಡೆದಾನು, ಇನ್ನೊಂದೇ ಒಂದು ಮೇಲ ಮುಸ್ಕಿನ ಬಣ್ಣ ತಾನು ಪಡೆದ ತನ್ನ ಮಗಳಿಗೆ. ಅಮ್ಮಯ್ಯರು ಅವ್ರ ಹೆಣ್ಮಕ್ಳು ನಮಗೆ 12 ರೂಪಾಯಿ ಹೆಚ್ಚ ಇದು ಚರ, ಅಮ್ಮಯ್ಯರಿಗೆ 6 ರೂಪಾಯಿ. ಮತ್ತೆ ಅಮ್ಮಯ್ಯರಿಗೆ ಒಂದು ಬಿಳಿ ಸೀರೆ ಒಂದು ಬಿಟ್ರೆ ಒಂದು ದೊಡ್ಡ ಸೀರೆ ಇಲ್ಲ, ಮೇಲ್ ಮುಸ್ಕಿಲ್ಲ. ನಮಗೆ ದೊಡ್ಡ ಸೀರೆ, ಮೇಲ್ ಮುಸ್ಕು, ಬಿಳಿ ಸೀರೆ 3 ರಾಮಣ್ಣನ ಮಕ್ಕಳಿಗೆ. ಅದಕ್ಕೆ ಮತ್ತೆ ಮೇಲ್ ಮುಸ್ಕು ಅಂಬೋದು. ಮೇಲ್ ಮುಸ್ಕು 6 ಒಂದು ಹೆಚ್ಚಕ್ಕೆ ಕೊಟ್ಟವ್ರೆ ರಾಮಣ್ಣನ ಮಕ್ಕಳಿಗೆ. ರಾಜ್ನಲ್ಲ ರಾಮಣ್ಣ ರಾಮಣ್ಣಿಗೇನು ಅರ್ಧವಾಗಿರಲ್ಲ, ಈ 3 ಪಡ್ಕೊಂಡ ಹೆಚ್ಚಾಗಿ. ಅಗಳಮ್ಮ ಅಷ್ಟೇನೆ. ಇನ್ನು 2 ಜೋಡಿ 2 ಪದ ಎಂತ ಒಳ್ಳೆ ಮಾತುಕತೆಗಳು ನಿಂತ್ಕೊಂಡಿದ್ದಾವೆ. ನಮ್ಗೆ ಬಿಡಿಸಿ ಮಾತಾಡೋದೇ ಬರೋದಿಲ್ಲ ಅಜ್ಜಿಯರಂಗೆ. ಇವತ್ತಿನ ಕಾಲದಾಗೆ ಹೆಣ್ ಕೊಟ್ಟು ಮದುವೆ ಮಾಡಿದವ 2 ಪದ ಹೇಳು. ಹೇಳ್ಕೊಟ್ಟು ಮದುವೆ ಮಾಡಿದಾವ. 2 ರಾಮಣ್ಣನ ಮೇಲೆ ಹೇಳು, 2 ಬುಳ್ಳಪ್ಪನ ಮೇಲೆ ಹೇಳು, ಅಲ್ಲಿ ಸರಿ ಹೋಗುತ್ತೆ. ಎತ್ತತ್ತಿ ಕಂಡು ತಿರುಗಿಡು ಕಂಡು ಚಕ್ರ ಭುಜೆ ಬುತ್ತಿ ವಸುಪೇಟೆ ರಾಯರಿಗೆ ರಾಜ ಬೀದಿ ರಾಮಣ್ಣ ರಾಜ ಬೀದಾಗೆ ಬಾರು. ಚಕ್ರ ಭುಜೆ ಬುತ್ತಿ ವಸುಪೇಟಗೂ ಬರುವನು ಅಕ್ಕ ನೋಡೋನದವಲತ್ತ ರಾಯರಿಗೆ ರಾಜ ಬೀದಿ ರಾಮಣ್ಣ ರಾಜ ಬೀದಾಗೆ ಬಾರು. ಅಕ್ಕ ನೋಡೋನದವಲತ್ತವನೋ ನಮ್ಮ ಅಪ್ಪುಗಳ ಸರಿಯ ಬಿಡಿಸಿದುರೇ ರಾಯರಿಗೆ ರಾಜ ಬೀದಿ ರಾಮಣ್ಣ ರಾಜ ಬೀದಾಗೆ ಬಾರು. ಅಪ್ಪಗಳ ಸೆರೆಯ ಬಿಡಿಸಿ ದುಂಟಾದಾರೆ 21 ಹೆಣ್ಣು ಕೈಗೆ ದಾರೆ ರಾಯರಿಗೆ ರಾಜ ಬೀದಿ ರಾಮಣ್ಣ ರಾಜ ಬೀದಾಗೆ ಬಾರು. ಎಣ್ಣೆ ನಂಗೆ 80 ಕುದುರೆ ಏರಿ ಅಂಬಲಿಗೆರಿ ಅಂಬ ಬಯಲಾಗೆ ರಾಯರಿಗೆ ರಾಜ ಬೀದಿ ರಾಮಣ್ಣ ರಾಜ ಬೀದಾಗೆ ಬಾರೋ. ಅಂಬಲಗೆರೆ ಅಂಬ ಬಯಲಾಗೆ ರಾಮಣ್ಣ ಬಿಗಾದ ನಮ್ಮ ದೊರೆಗಳಿಗೆ ರಾಯರಿಗೆ ರಾಜ ಬೀದಿ ರಾಮಣ್ಣ ರಾಜ ಬೀದಾಗೆ ಬಾರೋ. 2 ಕರಡಿ ಬುಳ್ಳಪ್ಪನ ಹೇಳು, ಸರಿ ಹೋಗುತ್ತೆ. ಬುಳ್ಳಪ್ಪನ ಬೇರೆ ಕಾಕೆ ಎಣ್ಣೆ ನಂಗೆ 40 ಕುದುರೆ ಏರಿ ಕಾಚೆ ಕೆರೆ ಅಂಬ ಬಯಲಾಗೆ ಕಾಚೆ ಕೆರೆ ಅಂಬ ಬಯಲಾಗೆ ಬುಳ್ಳಪ್ಪ ಬೇಕಾದ ನಮ್ಮ ದೊರೆಗಳಿಗೆ ರಾಯರಿಗೆ ರಾಜ ಬೀದಿ ರಾಮಣ್ಣ ರಾಜ ಬೀದಾಗೆ ಬಾರೋ. ಇನ್ನೊಂದು ಬುಳ್ಳಪ್ಪಂದೇ ನಂದು